ಧನ್ವೀರ್ ಅಂಕಿತ್ ಮನೆಗೆ ಬಂದು ಸುಭಿಕ್ಷನ್ ಸ್ಟಡೀಸ್ ಬಗ್ಗೆ ಮಾತ್ರನೇ ಮಾತಾಡಿ ಅಲ್ಲಿಂದ ಹೊರಟೋಗ್ತಾನೆ. ಇದರಿಂದ ಅಂಕಿತ್ಗೆ ತುಂಬಾನೇ ಟೆನ್ಷನ್ ಆಗುತ್ತೆ. ಅವನು ಮೊದಲಿಗೆ ತಾನು ಸುಭಿಕ್ಷನ್ ಮದುವೆ ಆಗೋದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿರ್ತಾನೆ. ಆದರೆ ಮನೇಲಿ ಆ ವಿಷಯದ ಬಗ್ಗೆ ಏನೂ ಮಾತಾಡ್ದೇನೆ ಅಲ್ಲಿಂದ ಹೊರಟೋಗಿರೋದು ಇವನಿಗೆ ಏನು ಅರ್ಥ ಆಗ್ದೇನೆ ಟೆನ್ಷನ್ ಶುರುವಾಗುತ್ತೆ. ಅದೇ ವಿಷಯದ ಬಗ್ಗೆ ಸುಭಿಕ್ಷನ್ ಹತ್ರ ಮಾತಾಡಬೇಕು ಅಂತ ಬಂದಿದ್ದ ಅಂಕಿತ್ಗೆ ಸುಭಿಕ್ಷಾ ಹೇಳೋ ಆನ್ಸರ್ ಕೇಳಿ ತಲೆ ಕೆಟ್ಟೋದಾಗೆ ಆಗುತ್ತೆ. ಹಾಗಾದ್ರೆ ಸುಭಿಕ್ಷಾ ಹೇಳ್ದಾಗೆ ಧನ್ವೀರ್ ಜೊತೆ ಫಾರಿನಿಗೆ ಹೋದ್ಮೇಲೆ ಮದುವೆ ಆಗ್ತಾಳ, ಅಂಕಿತಿಂದ ದೂರ ಹೋಗ್ತಾಳ? ಇದನ್ನೆಲ್ಲ ಇವತ್ತಿನ ಎಪಿಸೋಡ್ನ ನೋಡೋಣ. ಅಂದ್ರೆ ಇವರಿಬ್ರು ಪ್ಲಾನ್ ಇಷ್ಟೆಲ್ಲ ಇದೆಯಾ? ಫಾರಿನಿಗೆ ಓದೋದಕ್ಕೆ ಅಂತ ಹೋಗಿ ಅಲ್ಲೇ ಸೆಟ್ಲ್ ಆಗೋದಾ? ಅಂದ್ರೆ ನಾನು ಸುಭಿಕ್ಷನ ಕಳ್ಕೊಂಡಾಗೇನಾ? ಅಲ್ಲ, ಇಷ್ಟೆಲ್ಲ ಪ್ಲಾನ್ ಮಾಡಿದಾರ? ಮನೆಯವ್ರಿಗೆ ಯಾರಿಗೂ ಒಂದು ಸುಳಿವು ಕೂಡ ಕೊಡದೆ ಛೇ ಅನ್ಕೊಂಡೆ ನಾನು. ಅವನು ಅಷ್ಟು ಡೀಸೆಂಟಾಗಿ ಕೂತಾಗ್ಲೇ ಅನ್ಕೊಂಡೆ ಇವನು ಹೀಗೆ ಏನೋ ಮಾಡಿರ್ತಾನೆ ಅಂತ. ಇವಾಗ ಸತ್ಯ ಏನು ಅನ್ನೋದು ಗೊತ್ತಾಯ್ತು. ಇಲ್ಲ ಇಲ್ಲ, ನಾನು ಇದೆಲ್ಲ ಬಿಡೋದೇ ಇಲ್ಲ. ಮೊದಲು ಯಾರನ್ನು ಕೇಳಿ ಇಷ್ಟಕ್ಕೆಲ್ಲ ಒಪ್ಪಿಗೆ ಕೊಟ್ಟೆ ಅಂತ ಸುಭಿಕ್ಷನ ಕೇಳ್ತೀನಿ. ಅಯ್ಯಯ್ಯೋ, ಇವಳೆಲ್ಲೋದ್ಲು ಅಷ್ಟು ಬೇಗ? ಸುಭಿಕ್ಷಾ, ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಅಷ್ಟು ಬೇಗ ಇಲ್ಲಿಗೆ ಬಂದಿದ್ಯಲ್ಲ? ಓ ಅದಾ, ತಾನು ಫೋನ್ ಮಾಡಿದ್ರು, ಹಾಗಾಗಿ ಫೋನಲ್ಲಿ ಮಾತಾಡೋಣ ಅಂತ ಇಲ್ಲಿಗೆ ಬಂದೆ. ಏನು ಧನುನಾ? ಅಲ್ಲ, ಪರಿಚಯ ಆಗಿ ಕೆಲವೇ ದಿನಗಳಲ್ಲಿ ನಿಕ್ ನೇಮ್ ಬೇರೆ ಇಟ್ಟಿದ್ದಾಳೆ. ನಾನು ಇವಳ ಜೊತೆ ಇರ್ತಾ ವರ್ಷಗಳೇ ಆಗಿದೆ, 3-4 ವರ್ಷ ಆಗ್ತಾ ಬಂತು. ಆದರೆ ಒಂದ್ಸರಿನಾದರೂ ನನ್ನನ್ನು ಅಂಕಿ ಅಂತ ಪ್ರೀತಿಯಿಂದ ಕರೆದಿದ್ದಾಳ? ಇಲ್ಲ, ಇವನಿಗೆ ಮಾತ್ರ ಧನು ಅಂತೆ. ಅಂಕಿತ್, ಏನು ಯೋಚನೆ ಮಾಡ್ತಿದ್ರಾ? ಏನಾದರೂ ಮಾತಾಡ್ಬೇಕಿತ್ತಾ? ಅದೇನು ಅಂತ ಬೇಗ ಬೇಗ ಹೇಳ್ಬಾರ್ದ? ನಾನು ಧನು ಹತ್ರ ಮಾತಾಡ್ಬೇಕಿತ್ತು. ಅದು ಅದು ಸುಭಿಕ್ಷಾ, ನೀನು ಇನ್ಮೇಲೆ ಧನ್ವೀರ್ ಹತ್ರ ಫೋನಲ್ಲಾಗಲಿ ಅಥವಾ ಮೀಟ್ ಮಾಡಿ ಆಗಲಿ ಕಾಂಟ್ಯಾಕ್ಟಲ್ಲಿ ಇರೋದು, ಅವನ ಜೊತೆ ಓಡಾಡೋದು, ಇದು ಯಾವುದನ್ನು ಮಾಡಬಾರ್ದು. ವಾಟ್? ಅಂಕಿತ್, ಏನ್ ಮಾತಾಡ್ತಿದ್ರಾ ನೀವು? ನಾನು ಧನು ಮದ್ವೆ ಆಗ್ಬೇಕಾಗಿರೋರು, ಮುಂದೆ ಒಟ್ಟಿಗೆ ಜೀವನ ಸಾಗಿಸ್ಬೇಕಾಗಿರೋರು. ನಾವಿಬ್ರು ಜೊತೆಲಿ ಓಡಾಡ್ಬಾರ್ದು, ನಾನು ಅವ್ರ ಜೊತೆ ಮಾತಾಡ್ಬಾರ್ದು ಅಂದ್ರೆ ಏನ್ ಅರ್ಥ? ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ? ನೋಡಿ, ಅದು ನನ್ನ ಇಷ್ಟ. ನಾನ್ ಮದ್ವೆ ಆಗೋ ಹುಡ್ಗನ್ ಜೊತೆ ನನಗೂ ಓಡಾಡ್ಬೇಕು, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಆಸೆ ಇರುತ್ತೆ ಅಲ್ವಾ? ಅವರಿಗೂ ಹಾಗೆ ಇರುತ್ತೆ. ಸುಭಿಕ್ಷಾ, ಏನು ಅವನ ಜೊತೆ ಮದ್ವೆನಾ? ನೋಡು, ಅವನ ಜೊತೆ ಮಾತಾಡಬಾರ್ದು, ಅವನ ಜೊತೆ ಓಡಾಡಬಾರ್ದು ಅಂತ ಹೇಳ್ತಿದ್ದೀನಿ ಅಂದ್ರೆ ಅವನನ್ನ ಮದುವೆನೂ ಆಗ್ಬಾರ್ದು ಅಂತ ಅರ್ಥ. ಏನು? ಅವನನ್ನ ಮದ್ವೆ ಆಗ್ಬಾರ್ದಾ? ಅದನ್ನೆಲ್ಲ ಕೇಳೋದಕ್ಕೆ ನೀವ್ ಯಾರು? ನನ್ನ ಇಷ್ಟ, ನಾನು ಯಾರನ್ನ ಬೇಕಾದ್ರೂ ಮದ್ವೆ ಆಗ್ತೀನಿ. ಯಾರನ್ನ ಮದ್ವೆ ಆಗ್ಬಾರ್ದು, ಯಾರನ್ನ ಮದ್ವೆ ಆಗ್ಬೇಕು ಅಂತ ಹೇಳೋದಕ್ಕೆ ನೀವ್ ಯಾರು? ಏನು? ನಾನು ಯಾರ? ನಿನ್ ಕುತ್ಕೆಲಿರೋ ತಾಳಿನ ಕೇಳು, ನಾನು ಯಾರು ಅಂತ ಹೇಳುತ್ತೆ. ಅಗ್ನಿ ಸಾಕ್ಷಿಯಾಗಿ ನಿನ್ನನ್ನ ಮದುವೆ ಆಗಿದ್ದೀನಿ, ತಾಳಿ ಕಟ್ಟಿದ್ದೀನಿ, ನಾನು ನಿನ್ ಗಂಡ. ಅಂಕಿತ್, ಮೊದ್ಲು ಕೈ ಬಿಡಿ, ಕೈ ನೋಯ್ತಾ ಇದೆ. ಐಮ್ ರಿಯಲಿ ಸಾರಿ. ನೋಡು ಸುಭಿಕ್ಷಾ, ನೀನು ಅವನನ್ನ ಮದುವೆ ಆಗೋದು ಬೇಡ. ನೋಡು, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋ. ಏನ್ ಹೇಳಿದ್ರಿ ಅಂಕಿತ್ ನೀವು? ನೀವು ನನಗ್ ತಾಳಿ ಕಟ್ಟಿರೋ ಗಂಡನ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತೊಳ್ದಿದ್ರಾ? ಅಲ್ಲ, ನಾವಿಬ್ರು ಮದ್ವೆ ಆಗಿ 4 ವರ್ಷ ಆಗಿರ್ಬೋದಾ? ಇಲ್ಲಿವರೆಗೂ ಒಂದ್ಸತಿನಾರು ನೀವು ನನ್ನನ್ನ ಹೆಂಡತಿ ಹಾಗೆ ನೋಡಿದೀರಾ? ಯಾವತ್ತಾದ್ರೂ ಫೀಲ್ ಮಾಡಿದೀರಾ? ಹೇಗೋ ನಾನ್ ಹಳ್ಳಿ ಹುಡುಗಿ, ನಿಮ್ಮಷ್ಟೆಲ್ಲ ಓದಿಲ್ಲ, ನಿಮ್ಮಷ್ಟೆಲ್ಲ ತಿಳ್ಕೊಂಡು ಇಲ್ಲ, ಹಳ್ಳಿ ಗಮಾರಿ. ಅದಕ್ಕೆ ನೀವು ಏನೇನೋ ತಿಳ್ಕೊಂಡು ಬಲವಂತವಾಗಿ ನನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ರಿ. ಅದನ್ನ ಇವಾಗ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದೀನಿ ಅಂತ ಬೇರೆ ಹೇಳ್ತಿದ್ದೀರಾ? ನೋಡು ಸುಭಿಕ್ಷಾ, ನೀನ್ ಹೇಳ್ತಿರೋದು ಸರಿಯಾಗೇ ಇದೆ. ಏನೋ ಕೋಪದಲ್ಲಿ ಬಲವಂತವಾಗಿ ನಿನ್ ಕುತ್ತಿಗೆಗೆ ತಾಳಿ ಕಟ್ತೆ. ಆದ್ರೆ ನಾನು ಕಟ್ಟಿರೋ ತಾಳಿನೇ ತಾನೇ. ಯಾರು ಎಷ್ಟೇ ಹೇಳಿದ್ರು ಅದು ಯಾವತ್ತೂ ಬದಲಾಗಲ್ಲ. ನಾನು ನಿನ್ ಗಂಡ, ನೀನ್ ನನ್ನ ಹೆಂಡತಿ ಅನ್ನೋದು. ನೋಡಿ ಅಂಕಿತ್, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಅಥವಾ ಅವ್ರು ಹೇಳಲ್ಲ, ಇವ್ರು ಹೇಳಲ್ಲ ಅನ್ನೋ ಕಾರಣಕ್ಕೆ ನಾನು ನಿಮ್ಮಿಂದ ದೂರ ಹೋಗ್ತಿಲ್ಲ. ನಿಮ್ ಜೊತೆ ಇರೋದಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರನೇ ನಾನು ಧನ್ವೀರ್ನ ಮದುವೆ ಆಗಿ ಅವನ ಜೊತೆ ಸುಖವಾಗಿ ಸಂಸಾರ ಮಾಡ್ಬೇಕು ಅನ್ಕೊಂಡಿದೀನಿ. ಹೇಗೂ ನಿಮಗೆ ನನ್ ಕಂಡ್ರೆ ಇಷ್ಟ ಇಲ್ಲ. ಹೀಗಿರುವಾಗ ನಾನು ಒತ್ತಾಯವಾಗಿ ಈ ಮನೇಲಿದ್ದು ಏನ್ ಪ್ರಯೋಜನ? ನನ್ ಜೀವನನಾರು ಚೆನ್ನಾಗಿರ್ಬೇಕು ಅಂದ್ರೆ ನಾನ್ ನಿಮ್ಮಿಂದ ದೂರ ಹೋಗ್ಲೇಬೇಕು. ಆಮೇಲೆ ನಿಮ್ಮಿಷ್ಟ, ನಿಮ್ಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಜೊತೆ ಮದುವೆ ಆಗಿ ಹ್ಯಾಪಿ ಆಗಿರಿ. ಆದ್ರೆ ನನ್ ಲೈಫಲ್ಲಿ ತಲೆ ಹಾಕ್ಬೇಡಿ. ನೋಡು ಸುಭಿಕ್ಷಾ, ನಾನು ಈ ಮದುವೆ ಆಗೋದಕ್ಕೆ ಪರ್ಮಿಷನ್ ಕೊಡೋದೇ ಇಲ್ಲ. ನೋಡು, ನೀನ್ ನನ್ನಿಂದ ದೂರ ಹೋಗೋದಕ್ಕೆ ನಾನು ಬಿಡೋದು ಇಲ್ಲ. ಅಯ್ಯೋ 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 ಅಂಕಿತ್, ಏನಾಗಿದೆ ನಿಮ್ಗೆ? ನೀವೇ ತಾನೇ ಹೇಳಿದ್ದು ನನಗ್ ಬೇರೆ ಮದುವೆ ಮಾಡಿಸ್ತೀನಿ, ಒಂದ್ ಒಳ್ಳೆ ಹುಡುಗನ್ ಜೊತೆ ಸುಭಿಕ್ಷನ್ ಲೈಫ್ ನ ಸೆಟಲ್ ಮಾಡ್ತೀನಿ ಅಂತ.
ಇವಾಗ ನಾನು ಒಳ್ಳೆ ಹುಡುಗನ ಹುಡ್ಕೊಂಡಿದೀನಿ. ದಯವಿಟ್ಟು ನನಗೆ ಅವನ ಜೊತೆ ಮದ್ವೆ ಮಾಡಿಸಿ. ಅದು ಬಿಟ್ಟು ಯಾಕೆ ಹೀಗೆ ಊಟ ಊಟ ಮಾತಾಡ್ತಾ ಇದ್ದೀರಾ? ಏನಾಗಿದೆ ನಿಮ್ಗೆ? ನಾನು ಯಾಕೆ ಅವನ್ನ ಮದ್ವೆ ಆಗ್ಬಾರ್ದು? ಯಾಕೆ ಅಂದ್ರೆ ನೀನು ನನ್ನ ಹೆಂಡತಿ, ನನಗೆ ಮಾತ್ರ ಸ್ವಂತ. ನೋಡು, ಏನೋ ಅವಾಗ ತಲೆ ಕೆಟ್ಟು ನಾನು ನಿನಗೆ ಎರಡನೇ ಮದುವೆ ಮಾಡಿಸ್ತೀನಿ ಅಂತ ಹೇಳ್ದೆ. ಆದ್ರೆ ನಿನ್ನನ್ನ ನಾನು ಬೇರೆಯವ್ರಿಗೆ ಬಿಟ್ಕೊಡೋದಕ್ಕೆ ತಯಾರಿಲ್ಲ. ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ, ಅರ್ಥ ಮಾಡ್ಕೋ. ಓ ವಾವ್, ಏನು ಅಂಕಿತ್, ನೀವು ನನ್ನನ್ನ ಪ್ರೀತಿ ಮಾಡ್ತಿದ್ದೀರಾ? ವಾವ್, ಐ ಕಾಂಟ್ ಬಿಲೀವ್ ಅಂಕಿತ್. ಸುಭಿಕ್ಷಾ, ಯಾಕೆ ಇಷ್ಟೊಂದು ವ್ಯಂಗ್ಯವಾಗಿ ಮಾತಾಡ್ತಾ ಇದೀಯಾ? ಇನ್ ಹೇಗ್ ಮಾತಾಡ್ಲಿ ಅಂಕಿತ್? ನನಗೆ ಓದು ಬರಹ ಇಲ್ಲ, ನೋಡೋದಕ್ಕೆ ಅಂದವಾಗಿಲ್ಲ ಅಂತ ನೀವು ಎಷ್ಟೆಲ್ಲ ಅವಮಾನ ಮಾಡಿದೀರಾ ನಿಮಗೆ ನೆನಪಿದ್ಯಾ? ಏನೋ ಕೋಪದ ಕೈಗೆ ಬುದ್ಧಿ ಕೊಟ್ಟು ನೀವು ನನ್ನ ಮದುವೆ ಆಗಿರ್ಬೋದು. ಆದ್ರೆ ನನಗಾಗಿರೋ ಅವಮಾನಗಳು ನಾನು ಮಾಡಿರೋ ತಪ್ಪಿಂದ ಅಲ್ಲ. ನನ್ನ ಅಂದ ಚೆನ್ನಾಗಿಲ್ಲ, ನಾನು ಓದು ಬರಹ ಇಲ್ದಿರೋ ದಡ್ಡಿ ಅನ್ನೋ ಕಾರಣಕ್ಕೆ. ಅದೆಲ್ಲ ನಿಮಗೆ ನೆನಪಿದ್ಯಾ? ಸುಭಿಕ್ಷಾ, ನನಗೆ ಗೊತ್ತು ನಿನ್ನನ್ನು ತುಂಬ ಅವಮಾನ ಮಾಡಿದ್ದೀನಿ ಅಂತ. ಆದರೆ ಏನೋ ತಿಳಿದೇ ಅಷ್ಟೆಲ್ಲ ಮಾಡಿಬಿಟ್ಟೆ. ಇವಾಗ ನನಗೆ ನೀನೇನು ಅನ್ನೋದು ಗೊತ್ತು. ನಿನ್ನ ಮೇಲೆ ನಿಜವಾಗ್ಲೂ ನನಗೆ ಪ್ರೀತಿ ಆಗಿದೆ. ನನ್ನ ನಂಬು. ಅಂಕಿತ್, ನೀವು ತಪ್ಪು ತಿಳ್ಕೊಂಡಿದ್ರ. ನಾನು ಮೊದಲಿನ ಹಾಗೆ ಇದ್ದಿದ್ರೆ ನಿಮಗೆ ಖಂಡಿತವಾಗ್ಲೂ ನನ್ನ ಮೇಲೆ ಯಾವ ಪ್ರೀತಿನೂ ಆಗ್ತಾ ಇರಲಿಲ್ಲ. ಆದರೆ ಇವಾಗ ನಾನು ತುಂಬ ಬದಲಾಗಿದ್ದೀನಿ. ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣ್ತಾ ಇದ್ದೀನಿ. ಬ್ಯೂಟಿ ಪಾರ್ಲರಿಗೆ ಹೋಗಿ ಮೆನಿಕ್ಯೂರು, ಪೆಡಿಕ್ಯೂರು, ಫೇಶಿಯಲ್ಲು, ಮೇಕಪ್ಪು ಎಲ್ಲ ಮಾಡಿಸಿ ಇವಾಗ ತುಂಬ ಬದಲಾಗಿದ್ದೀನಿ. ಜೊತೆಗೆ ನಾನು ತುಂಬ ಚೆನ್ನಾಗಿ ಓದಿ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ಇವಾಗ ಎಲ್ಲನೂ ನಿಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗೋ ಹಾಗಿದ್ದೀನಿ. ಹಾಗಾಗಿ ನಿಮಗೆ ನನ್ನ ಮೇಲೆ ಪ್ರೀತಿ ಆಗಿರೋ ಹಾಗೆ ಅನ್ನಿಸ್ತಾ ಇದೆ ಅಷ್ಟೆ. ಆದರೆ ನಿಜವಾಗ್ಲೂ ಖಂಡಿತವಾಗ್ಲೂ ನಿಮ್ಮ ಮನಸ್ಸಲ್ಲಿ ನನ್ನ ಮೇಲೆ ಯಾವುದೇ ರೀತಿ ಪ್ರೀತಿ ಆಗಿಲ್ಲ. ಸುಭಿಕ್ಷಾ, ಪ್ಲೀಸ್ ಹೀಗೆಲ್ಲ ಮಾತಾಡಬೇಡ. ನೋಡು, ನೀನು ಇವಾಗ ಇಷ್ಟೆಲ್ಲ ಬದಲಾಗಿದೆಯಾ, ನನ್ನ ಸ್ಟೇಟಸ್ಸಿಗೆ ಮ್ಯಾಚ್ ಆಗ್ತಿದ್ಯಾ ಅನ್ನೋ ಕಾರಣಕ್ಕೆ ನಾನು ನಿನ್ನ ಪ್ರೀತಿ ಮಾಡ್ತಾ ಇಲ್ಲ. ನನಗೆ ನಿನ್ನ ಮೇಲೆ ಪ್ರೀತಿ ಆಗಿದ್ದು ಯಾವತ್ತೋ. ಆದರೆ ಅದನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟು ಟೈಮ್ ಬೇಕಾಯಿತು. ನೀನು ಯಾವತ್ತು ನನ್ನಿಂದ ದೂರ ಹೋಗ್ತೀಯಾ, ತನ್ವೀರ್ ಜೊತೆ ನೀನು ಮದುವೆ ಆಗ್ತೀಯಾ ಅಂತ ಗೊತ್ತಾದಾಗಿಂದ ನನ್ನ ಮನಸ್ಸು ತುಂಬಾ ಚಿಂತೆ ಮಾಡ್ತಾ ಇತ್ತು. ನಾನಾಗೇ ಇರಲಿಲ್ಲ. ಅದಕ್ಕೆ ಇವತ್ತು ಏನಾದರೂ ಆಗೋಗ್ಲಿ, ಧೈರ್ಯ ಮಾಡಿ ನಾನು ಪ್ರೀತಿನ ಹೇಳ್ಕೊಳ್ಳೇಬೇಕು, ಈ ಮದುವೆನ ತಡಿಲೇಬೇಕು ಅಂತ ನಾನು ನಿನ್ನ ಹತ್ರ ಇಷ್ಟೆಲ್ಲ ಹೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ನನ್ನ ಅರ್ಥ ಮಾಡ್ಕೊ, ನನ್ನ ದೂರ ಮಾಡಬೇಡ. ನಾನು ನಿನ್ನ ನಿಜವಾಗ್ಲೂ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದೀನಿ. ಐ ಲವ್ ಯು ಸುಭಿಕ್ಷಾ. ಅಂಕಿತ್, ನಾನು ಹೇಳ್ತಾ ಇದ್ದೀನಲ್ವಾ, ನೀವು ತುಂಬ ತಪ್ಪು ತಿಳ್ಕೊಂಡಿದ್ದೀರಾ. ನಿಮಗೆ ಆಗಿರೋದು ಪ್ರೀತಿ ಅಲ್ವೇ ಅಲ್ಲ. ಪ್ರೀತಿ ಅನ್ನೋದು ಅಂದ ನೋಡಿ ಆಗಲಿ, ಚಂದ ನೋಡಿ ಆಗಲಿ, ಸ್ಟೇಟಸ್ ನೋಡಿ ಆಗಲಿ ಯಾವತ್ತೂ ಆಗೋದೇ ಇಲ್ಲ. ಹಾಗೆ ಇನ್ನೊಂದು ಮಾತು ಅಂಕಿತ್, ನೀವು ಅಂದ್ಕೊಂಡಿರೋ ಹಾಗೆ ತನ್ವೀರ್ ಮತ್ತೆ ನಾನು ಪ್ರೀತಿ ಮಾಡ್ತಾ ಇಲ್ಲ. ಅವತ್ತು ವರುಣ್ ಅವರು ನಿಮ್ಮ ಹತ್ರ ಸುಮ್ಮನೆ ಸ್ವಲ್ಪ ರೇಗ್ಸೋದಕ್ಕೋಸ್ಕರ ನಾನು ಅವರು ಪ್ರೀತಿ ಮಾಡ್ತಿದ್ದೀವಿ ಅನ್ನೋ ಹಾಗೆ ಆ್ಯಕ್ಟಿಂಗ್ ಮಾಡಿದ್ರು ಅಷ್ಟೆ. ಅದು ಬಿಟ್ಟು ಇನ್ನೇನೂ ಇಲ್ಲ. ನನಗೆ ಅವರು ಒಳ್ಳೆ ಫ್ರೆಂಡ್ ಅಷ್ಟೆ. ನನ್ನ ಸ್ಟಡೀಸ್ನಲ್ಲಿ ಪ್ರತಿಯೊಂದು ವಿಷಯದಲ್ಲೂ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನೆಕ್ಸ್ಟ್ ಹೈಯರ್ ಸ್ಟಡೀಸ್ ಕೂಡ ಅವರಿಂದಾನೆ ನಾನು ಫಾರಿನ್ ಹೋಗ್ತಾ ಇರೋದು. ಏನು? ಹಾಗಾದ್ರೆ ತನ್ವೀರ್ ನೀನು ಮದುವೆ ಆಗ್ತಾ ಇಲ್ಲ, ಪ್ರೀತಿ ಮಾಡ್ತಾ ಇಲ್ಲ, ಹಾಗಾದ್ರೆ ನೀನು ಲೈಫ್ ಲಾಂಗ್ ನನ್ನ ಜೊತೆನೇ ಇರ್ತೀಯ ಅಲ್ವಾ? ಅಂಕಿತ್, ಮತ್ತೆ ನೀವು ಅದೇ ಲೋಕದಲ್ಲಿದ್ದೀರಾ. ನೋಡಿ, ವಾಸ್ತವಕ್ಕೆ ಬನ್ನಿ. ನನಗೆ ನಿಮಗೆ ಸೆಟ್ ಆಗೋದೇ ಇಲ್ಲ. ನಿಮಗೆ ಸೆಟ್ ಆಗೋ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗಿ ನಾನು ನಿಮ್ಮ ಜೀವನದಿಂದ ನಾಳೆನೇ ದೂರ ಹೋಗ್ತೀನಿ. ಅರೆ ಸುಭಿಕ್ಷಾ, ಇದೇನಮ್ಮ ಇದು? ಬೆಳಗ್ಗೆ ಬೆಳಗ್ಗೆನೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೋ ಹೊರಟಿರೋ ಹಾಗಿದೆ. ಇವತ್ತು ಇಂಟರ್ವ್ಯೂ ಇದೆ ಅಂತ ಹೇಳಿದ್ನಲ್ಲ, ಅವ್ರ ಮನೆಗೆ ಹೊರಟಿದ್ಯಾ ಹೇಗೆ? ಸುಭಿಕ್ಷಾ, ಹಿಂದಿನ ದಿನ ರಾತ್ರಿ ಅಂಕಿತ್ ಮತ್ತೆ ಸುಭಿಕ್ಷನ್ ನಡುವೆ ಏನೇನ್ ಮಾತುಕತೆ ಆಗಿತ್ತು, ತಾನು ಈ ಮನೆ ಬಿಟ್ಟು ಹೋಗೋದಾಗಿ ಮನೆಯವ್ರ ಹತ್ರ ಹೇಳ್ಕೊತಾಳೆ. ಅಯ್ಯೋ, ಇದೇನಮ್ಮ ಮಾತಾಡ್ತಿದ್ಯಾ ನೀನು? ಅಲ್ಲಮ್ಮ, ಇವಾಗ ಎಲ್ಲ ಸರಿ ಹೋಯ್ತು, ಮಗ ಸೊಸೆ ಒಂದಾದ್ರಲ್ಲ ಅಂತ ಖುಷಿ ಪಡೋ ಅಷ್ಟರಲ್ಲಿ ನೀನು ಯಾವುದು ಬೇಡ ಅಂತ ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ಯಲ್ಲ? ಹೌದಮ್ಮ ಸುಭಿಕ್ಷಾ, ನನ್ನ ಮಗ ತನ್ನ ತಪ್ಪನ್ನ ಅರ್ಥ ಮಾಡ್ಕೊಂಡು ನಿನ್ನ ಹತ್ರ ಅವನ ಪ್ರೀತಿನ ಹೇಳ್ಕೊಂಡಿದ್ದಾನೆ. ಅದನ್ನ ಒಪ್ಕೊಂಡು ನೀನು ಇದೇ ಮನೇಲಿ ಅವನ ಜೊತೆ ಸುಖವಾಗಿ ಸಂಸಾರ ಮಾಡೋದು ಬಿಟ್ಟು ಈ ಮನೆ ಬಿಟ್ಟು ಹೊಡ್ ನಿಂತಿದೆಯಲ್ಲ. ಸುಭಿಕ್ಷಾ, ನನ್ನ ಅರ್ಥ ಮಾಡ್ಕೊ. ಏನೋ ತಿಳಿದೇನೆ ನಿನ್ನ ಮನಸ್ಸಿಗೆ ಹರ್ಟ್ ಮಾಡಿದ್ದೀನಿ ನಿಜ.
ಆದರೆ ಇವಾಗ ನಾನು ನಿಜ ಹೇಳ್ತಿದ್ದೀನಿ, ನನಗೆ ನಿಜವಾಗ್ಲೂ ನಿನ್ನ ಮೇಲೆ ಪ್ರೀತಿ ಆಗಿದೆ. ನಿಜ ಮಾವ, ನೀವು ಹೇಳ್ತಿರೋದು ಸತ್ಯ. ನಿಮ್ಮ ಮಗ ಅವ್ರ ಪ್ರೀತಿನ ನನ್ನ ಹತ್ರ ಬಂದು ಹೇಳ್ಕೊಂಡ್ರು. ಆದರೆ ಯಾವಾಗ ಅವ್ರಿಗೋಸ್ಕರ ಅವ್ರಿಗೆ ಹೇಗಿಷ್ಟನೋ ಹಾಗೆ ನಾನು ಬದಲಾದಾಗ ಮಾತ್ರನೇ ಅವರಿಗೆ ನಾನು ಇಷ್ಟ ಆಗಿದ್ದು. ಅತ್ತೆ, ಪ್ರತಿಯೊಬ್ಬರು ಆಸೆ ಪಡೋದು ಇಷ್ಟೇ. ತಾವು ಹೇಗಿದ್ದೀವೋ ಹಾಗೇನೆ ತಮ್ಮನ್ನ ಪ್ರೀತಿ ಮಾಡೋರು ಅಕ್ಸೆಪ್ಟ್ ಮಾಡಬೇಕು. ಅವರಿಗೋಸ್ಕರ ನಾನು ಏನು ಬದಲಾಗಬಾರ್ದು, ಬದಲಾವಣೆ ಬಯಸಬಾರ್ದು ಅಂತಾನೆ. ಆದರೆ ಇಲ್ಲಿ ನಿಮ್ಮ ಮಗನಿಗೆ ಇಷ್ಟ ಆಗೋ ಹಾಗೆ ನಾನು ತುಂಬ ಚೆನ್ನಾಗಿ ಓದಿ, ನಾನು ಫೇಶಿಯಲ್ಲು ಮೇಕಪ್ಪು ಇದೆಲ್ಲ ಮಾಡಿಸ್ಕೊಂಡು ಜಿಮ್ಮಿಗೆ ಹೋಗಿ ವಾಕ್ ಮಾಡಿ ಸ್ಲಿಮ್ ಆಗಿ ಇಷ್ಟೆಲ್ಲ ಬದಲಾವಣೆ ಮಾಡ್ಕೊಂಡ್ಮೇಲೆ ಅವರಿಗೆ ನನ್ನ ಮೇಲೆ ಪ್ರೀತಿಯಾಗಿದೆ. ಬಹುಶಃ ಮೊದಲಿನ ಹಾಗೆ ನಾನು ಕಪ್ಪಗೆ ದಪ್ಪಗೆ ಇದ್ದಿದ್ದರೆ, ಏನು ಓದೋದಕ್ಕೆ ಬರದೇ ಇದ್ದಿದ್ದರೆ ಖಂಡಿತವಾಗ್ಲೂ ನಿಮ್ಮ ಮಗನಿಗೆ ನನ್ನ ಲೈಫ್ ಲಾಂಗ್ ಇಲ್ಲೇ ಇದ್ರೂ ಯಾವತ್ತೂ ಪ್ರೀತಿ ಆಗ್ತಾನೆ ಇರಲಿಲ್ಲ ಅನ್ಸುತ್ತೆ. ನಾನು ಬದಲಾದ್ರೆ ಮಾತ್ರನೇ ಅವ್ರ ಪ್ರೀತಿ ನನಗೆ ಸಿಗೋದು ಅನ್ನೋದಾದ್ರೆ ನಾನು ಪ್ರತಿ ವಿಷಯದಲ್ಲೂ ಅವ್ರಿಗೆ ಹೇಗಿಷ್ಟನೋ ಹಾಗೆ ಬದಲಾಗಬೇಕಾಗತ್ತೆ. ಹೀಗೆ ಬದಲಾಗಿ ಮುಂದೆ ಒಂದಿನ ನಾನು ಹಿಂದೆ ತಿರುಗಿ ನೋಡಿದ್ರೆ ನಾನು ಯಾರು ಅನ್ನೋದೇ ನನಗೆ ನೆನಪಿರೋದಿಲ್ಲ, ಅಷ್ಟು ಬದಲಾಗಿರ್ತೀನಿ. ನನ್ನನ್ನು ನಾನು ಹೇಗಿದ್ದೀನೋ ಹಾಗೆ ಅಕ್ಸೆಪ್ಟ್ ಮಾಡೋರೇ ಬೇಕು ಹೊರತು ಅವರಿಗೋಸ್ಕರ ನಾನು ಪೂರ್ತಿ ಬದಲಾಗಲಿ ಅಂತ ಬಯಸೋರು ನನಗೆ ಬೇಡ ಮಾವ. ಅದಕ್ಕೆ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಅದು ಅಲ್ಲದೆ ನೀವು ನನ್ನ ಎಜುಕೇಷನ್ಗೋಸ್ಕರ ಎಷ್ಟೆಲ್ಲ ಖರ್ಚು ಮಾಡಿದ್ರೋ ಅದರಲ್ಲಿ ಒಂದೇ ಒಂದು ಪೈಸಾನೂ ನಾನು ಖರ್ಚು ಮಾಡಿಲ್ಲ. ಪ್ರತಿಯೊಂದು ಕೂಡ ನನ್ನ ತಾಯಿ ಮನೆಯಿಂದನೇ ನಾನು ತಗೊಂಡಿರೋದು. ಹಾಗಾಗಿ ನಿಮ್ಮ ದುಡ್ಡು ಸೇಫಾಗಿ ನಿಮ್ಮ ರೂಮಲ್ಲೇ ಇಟ್ಟಿದ್ದೀನಿ, ಅದನ್ನು ತಗೊಳ್ಳಿ ಆಯಿತಾ. ನಾನಿನ್ನು ಹೊರಡ್ತೀನಿ. ಅಯ್ಯೋ ಸುಭಿಕ್ಷಾ, ನನ್ನ ಮಾತು ಕೇಳಮ್ಮ, ನನ್ನ ಮಾತು ಕೇಳು. ಆಗಿದ್ದೇನೋ ಆಯಿತು. ಸುಭಿಕ್ಷಾ ನಿಂತ್ಕೊಳ್ಳಮ್ಮ. ಮನೆಯವರೆಲ್ಲರೂ ಎಷ್ಟೇ ಹೇಳಿದ್ರೇನು, ಎಷ್ಟೇ ಕನ್ವಿನ್ಸ್ ಮಾಡಬೇಕು ಅಂತ ಟ್ರೈ ಮಾಡಿದ್ರು ಸುಭಿಕ್ಷಾ ಮಾತ್ರ ಅವ್ರ ಮಾತು ಯಾವುದನ್ನು ಕೇಳ್ದೇನೆ ಅಲ್ಲಿಂದ ತನ್ನ ಲಗೇಜ್ ತಗೊಂಡು ಹೊರಟೋಗ್ತಾಳೆ. ಕೊನೆಗೂ ಅಂಕಿತ್ಗೆ ತನ್ನ ಪ್ರೀತಿ ಸಿಗಲೇ ಇಲ್ಲ. ಆದರೂ ಸುಭಿಕ್ಷಾ ಹೇಳಿರೋದು ಸರಿಯಾಗೇ ಇದೆ ಅಲ್ವಾ. ನಾವು ಹೇಗಿದ್ದೀವೋ ಹಾಗೆ ನಮ್ಮನ್ನ ಅಕ್ಸೆಪ್ಟ್ ಮಾಡಬೇಕು. ಅದು ಬಿಟ್ಟು ಅವರಿಗೋಸ್ಕರ ನಾವು ತುಂಬ ಬದಲಾದ್ಮೇಲೆ ಅವ್ರಿಗೆ ಇಷ್ಟ ಆಗ್ತಿದ್ದೀವಿ ಅಂದರೆ ಅವರು ನಮ್ಮನ್ನ ನಾವು ಹೇಗಿದ್ದೀವೋ ಹಾಗೆ ಅಕ್ಸೆಪ್ಟ್ ಮಾಡೋದಕ್ಕೆ ತಯಾರಿಲ್ಲ. ಮುಂದೆ ಒಂದಿನ ನಾವು ಮೊದಲಿನ ಹಾಗೆ ಆದರೆ ಅವ್ರು ಖಂಡಿತವಾಗ್ಲೂ ನಮ್ಮಿಂದ ದೂರ ಹೋಗೇ ಹೋಗ್ತಾರೆ. ಯಾಕೆ ಅಂದರೆ ಅವ್ರಿಗೆ ಹೇಗಿಷ್ಟನೋ ಹಾಗಿದ್ರೆ ಮಾತ್ರನೇ ನಾವು ಅವ್ರಿಗೆ ಇಷ್ಟ ಆಗೋದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.